ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮಗೆ ತಿಳಿಸ್ತಿರ್ತಕ್ಕಂಥ ವಿಷಯ ಅಪ್ರಿಸಿಯೇಷನ್ ಲೆಟರ್ನ ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದು. ಈಗ ದ ಮೇನ್ ಥಿಂಗ್ ಅಪ್ರಿಸಿಯೇಷನ್ ಲೆಟರಲ್ಲಿ ಒಂದು ಥಿಯರಿ ನೋಡೋಣ ಯಾವ ರೀತಿ ಬರಿಬೇಕು ಅಂತ. ರೈಟ್ ಎ ನೋಟ್ ಆನ್ ಹೌ ಟು ರೈಟ್ ಆನ್ ಅಪ್ರಿಸಿಯೇಷನ್ ಲೆಟರ್ ಆರ್ ವಾಟ್ ಆರ್ ಎ ಫ್ಯೂಚರ್ಸ್ ಆಫ್ ಅಪ್ರಿಸಿಯೇಷನ್ ಲೆಟರ್. ಈ ಎರಡೂ ಪ್ರಶ್ನೆಗೆ ಒಂದೇ ಉತ್ತರ ಆಗಿರ್ತದೆ. ಅಂದರೆ ಫ್ಯೂಚರ್ಸು ಮತ್ತು ಯಾವ ರೀತಿ ಬರೆಯೋದು, ದ ಸ್ಟೆಪ್ಸ್ ಎರಡೂ ಕೂಡ ಒಂದೇ ರೀತಿಯ ಉತ್ತರ ಕಂಡು ಆಗಿರ್ತದೆ. ದ ಫಸ್ಟ್ ಅಪ್ರಿಸಿಯೇಷನ್ ಲೆಟರ್ ಅಂದರೆ ಏನು ಅಂತ ನೋಡಿದಾದರೆ, ಎ ಲೆಟರ್ ಆಫ್ ಅಪ್ರಿಸಿಯೇಷನ್ ಈಸ್ ಎ ಲೆಟರ್ ರಿಟನ್ ಬೈ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ ಟು ಥ್ಯಾಂಕ್ ದ ಫಾರ್ಮರ್ ದ ಪರ್ಸನಲ್ ಲೆವೆಲ್. ದಿಸ್ ಲೆಟರ್ ಈಸ್ ಎ valuable one of the master writing and often considered a skillful piece and professional life is bridge and stronger future ಕನೆಕ್ಷನ್ಸ್. ಅಂದರೆ ಒಬ್ಬರಿಂದ ಒಬ್ಬರಿಗೆ ಅಪ್ರಿಸಿಯೇಷನ್ ಮಾಡೋದು ಅಂದರೆ ಅವ್ರನ್ನ ಹೊಗಳಿ ಅವರ ಕೆಲಸಕ್ಕೆ ಅಥವಾ ಕಾರ್ಯಗಳಿಗೆ ಹೊಗಳಿ ಈ ಲೆಟರ್ನಂತಕ್ಕಂಥದ್ದು ಬರೀತಕ್ಕಂಥದ್ದು. ದ ಫ್ಯೂಚರ್ಸ್ ಅಥವಾ ಇದರ ಸ್ಟೆಪ್ಸ್ಗಳನ್ನು ನಾವು ನೋಡೋದಾದ್ರೆ, ಫಾರ್ಮ್ಯಾಟ್ ಆಫ್ ದ ಲೆಟರ್ ಯಾವ ರೀತಿ ಬರಿತೀವಿ, ದ ಫಾರ್ಮ್ಯಾಟ್ ಆಫ್ ದ ಲೆಟರ್ ಅದು ಮೇನ್ ಆಗಿರ್ತದೆ. ಸೆಕೆಂಡ್ ಒನ್ ಇನ್ಕ್ಲೂಡ್ ಸ್ಪೆಸಿಫಿಕ್ ಡೀಟೇಲ್ಸ್, ಅದು ಕೂಡ ಒಂದಾಗಿರ್ತದೆ. ಮೆನ್ಷನ್ ದೇರ್ ಎನ್ಕ್ಯೂ ಸ್ಕಿಲ್ಸ್, ನಾವು ಯಾವ ರೀತಿ ಸ್ಕಿಲ್ಸ್ನ ಬಳಸಿ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಮೇನ್ ಆಗಿರ್ತದೆ. ಸೆಕೆಂಡ್ ಥಿಂಗ್ಸ್ ಹೋಗೋದಾದರೆ, ದ ಎಕ್ಸೈಟೆಡ್ ಅಬೌಟ್ ದೇರ್ ಫ್ಯೂಚರ್ಸ್ ನ್ಯೂಚರಲಿ ಸೈನ್ಸರ್ ಪರ್ಸನಲ್ ರೈಟ್ ನೋಟ್ ಲೆಟರ್